ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಅಂದರೆ ಇದನ್ನು ನಾನು ಕೂಡ ಅನುಸರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ಟಿಪ್ಸ್ ಯೂಸ್ ಆಗುತ್ತೆ ಅಂದರೆ ಮಹಿಳೆಯರಿಗಂತೂ ತುಂಬಾ ಯೂಸ್ ಆಗುತ್ತೆ. ಏನಪ್ಪ ಆ ಟಿಪ್ಸು ಅಂತ ಹೇಳೋದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆ ಟಿಪ್ಸ್ ಏನು ಅಂತ ಹೇಳಬೇಕು ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ದೇವ್ರ ಮೂರ್ತಿ ಕಾಣಿಸ್ತಾ ಇದೆ, ಪಕ್ಕದಲ್ಲಿ ಅಮೌಂಟ್ ಇದೆ, ಅಂದರೆ ದುಡ್ಡಿದೆ. ಸೊ ಏನಿದು ಒಂದು ಟಿಪ್ಸ್ ಅಂತ ಹೇಳ್ತಾ ಇದ್ದಾರೆ, ಮೂರ್ತಿ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊತಿರ್ಬೋದು. ನಮ್ಮ ಮಹಿಳೆಯರಿಗೆ ಸಾಮಾನ್ಯವಾಗಿ ಪೂಜೆ ಮಾಡೋದ್ರಲ್ಲಿ ತುಂಬ ಆಸಕ್ತಿ, ತುಂಬ ಶ್ರದ್ಧೆ ಕೂಡ. ವಿಧ ವಿಧವಾಗಿ ಪೂಜೆ ಮಾಡ್ತಾರೆ, ವಿಭಿನ್ನ ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡ್ತಾರೆ, ಹೌದಾ? ಆಗ ಏನನ್ನಿಸುತ್ತೆ, ನಾನು ದೇವರ ಮೂರ್ತಿಗಳನ್ನು ಈ ಥರದ್ದು ತೊಗೋಬೇಕು, ದೀಪಗಳನ್ನು ಈ ಥರದ್ದು ತೊಗೋಬೇಕು, ದೇವ್ರ ಮನೇನ ಈ ರೀತಿಯಾಗಿ ಅಲಂಕಾರ ಮಾಡಿದರೆ ಚೆಂದ ಅಂತ ಎಲ್ಲರಿಗೂ ಅನಿಸ್ತಾ ಇರುತ್ತೆ. ಆದರೆ ಏನಾಗುತ್ತೆ ಅಂದರೆ ಕೆಲವರಿಗೆ ಪಾಪ ಆಸೆಗಳಿರ್ತವೆ, ಆದರೆ ಅವರ ಆಸೆಗೆ ತಕ್ಕ ಹಾಗೆ ದೇವರ ಮೂರ್ತಿಗಳನ್ನು ತಗೊಳ್ಳೋದಿರ್ಬೋದು, ಅಥವಾ ದೀಪಗಳನ್ನಿರ್ಬೋದು, ಅಥವಾ ದೇವರ ಪೂಜೆಗೆ ಸಂಬಂಧಿಸ್ತಕ್ಕಂಥ ಯಾವುದೇ ಸಾಮಗ್ರಿಗಳನ್ನಿರ್ಬೋದು ತಗೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತ ಅಂದರೆ, ನಾವು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಆರಾಧಿಸ್ತೇವೆ ಅಲ್ವಾ? ಸಾಮಾನ್ಯವಾಗಿ ಎಲ್ಲ ಮಹಿಳೆಯರು ಏನು ಮಾಡ್ತಾರೆ ಅಂದರೆ, ಲಕ್ಷ್ಮೀ ದೇವಿಯ ಒಂದು ಫೋಟೋ ಇರ್ಬೋದು, ಮೂರ್ತಿ ಇರ್ಬೋದು, ಅಥವಾ ಅದೂ ಆಗಲಿಲ್ಲ ಅಂದರೆ ಒಂದು ತುಂಬಿದ ಚೊಂಬಲ್ಲಿ ತೆಂಗಿನಕಾಯಿನ ಇಟ್ಬಿಟ್ಟು ವೀಳ್ಯದೆಲೆ ಅಥವಾ ಮಾವಿನ ಎಲೆಯನ್ನು ಇಟ್ಟು ಪೂಜೆ ಮಾಡಿ, ಅದು ಲಕ್ಷ್ಮಿಯ ಸ್ವರೂಪ ಅಂತೇಳಿ ನಾವು ಪೂಜೆ ಮಾಡ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂದರೆ, ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ನಮ್ಮ ಶಕ್ತಿ ಅನುಸಾರ ಎಷ್ಟಾಗುತ್ತೋ ಅಷ್ಟು ದುಡ್ಡು, 1 ರೂಪಾಯಿಯಿಂದ ಹಿಡಿದು ಅಥವಾ 20 ರೂಪಾಯಿ, 10 ರೂಪಾಯಿ, ಯಾರ್ಯಾರಿಗೆ ಯಾವ್ಯಾವ ರೀತಿಯಾಗಿ ಅನುಕೂಲ ಆಗುತ್ತೋ ಅಷ್ಟು ಅಮೌಂಟನ್ನು ಆ ದೇವಿ ಪಕ್ಕ ಇಟ್ಟು ಪೂಜೆ ಮಾಡಬೇಕು. ನೆಕ್ಸ್ಟ್ ಶುಕ್ರವಾರ ಏನು ಮಾಡಬೇಕು, ನಾವೇನು ಹಿಂದಿನ ವಾರ 1 ರೂಪಾಯಿ ಕಾಯಿನೇ ಆಗಲಿ ಅಥವಾ 10 ರೂಪಾಯಿನೇ ಆಗಲಿ ಇಟ್ಟು ಪೂಜೆ ಮಾಡಿರ್ತೀವಲ್ವ, ಅದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಹೊಸದಾಗಿ ಮತ್ತೆ ಎಷ್ಟು ನಮಗೆ ಆಗುತ್ತೋ ಅಷ್ಟು ದುಡ್ಡನ್ನು ಆ ದೇವಿ ಪಕ್ಕ ಇಟ್ಟು ಮತ್ತೆ ಈ ವಾರ ಹೊಸದಾಗಿ ಪೂಜೆ ಮಾಡ್ತಾ ಹೋಗಬೇಕು. ಇದರಿಂದ ಏನಾಗುತ್ತೆ, ನಮಗೆ ಆರ್ಥಿಕವಾಗಿ ನಾವು ಅನುಕೂಲಗಳನ್ನು ಕೆಲವೊಂದು ನೋಡ್ತಾ ಹೋಗ್ತೀವಿ. ಅದು ನಮ್ಮ ನಂಬಿಕೆ. ನನಗೂ ಕೂಡ ಚೆನ್ನಾಗಾಗಿದೆ ಅಂತಲೇ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಇದರದ್ದು ಪ್ಲಸ್ ಪಾಯಿಂಟ್ ಏನು, ಬೆನಿಫಿಟ್ ಏನು ಅಂತ ಅಂದರೆ, ಫ್ಯೂಚರಲ್ಲಿ ಈಗ ನೋಡಿ, ಆ ರೀತಿಯಾಗಿ ನಾವು 1 ವರ್ಷದವರೆಗೂ ಮಾಡ್ತಾ ಬರಬೇಕು. 1 ತಿಂಗಳಿಗೆ 4 ವಾರಗಳು ಬರ್ತವೆ, ಅಥವಾ ಒಂದೊಂದು ಸಾರಿ 5 ಶುಕ್ರವಾರನೂ ಬರ್ತವೆ. ಸ್ವಲ್ಪ ಯೋಚನೆ ಮಾಡಿ, 1 ವರ್ಷದವರೆಗೂ ನಾವು ಇದೇ ಥರ ಮಾಡ್ತಾ ಬಂದಾಗ ಅಷ್ಟು ಅಮೌಂಟು ಒಂದು ಕಡೆ ಕಲೆಕ್ಟ್ ಆಗುತ್ತೆ. ಇಲ್ಲ ನಾವು ಮಧ್ಯೆ ಯೂಸ್ ಮಾಡ್ಕೊಳ್ತೀವಿ ಅಂತ ಕೆಲವ್ರು ಕೇಳ್ಬೋದು. ಖಂಡಿತವಾಗ್ಲೂ ದೇವರ ಭಯ ಇರೋರು ಯಾರೂ ಕೂಡ ಆ ಅಮೌಂಟನ್ನು ಮುಟ್ಟಲ್ಲ. ಯೂಶ್ವಲಿ ದೇವ್ರ ಹತ್ರ, ಈಗ ಬೇರೆ ಕಡೆ ಎಲ್ಲಾದರೂ ಅಮೌಂಟ್ ಇತ್ತು ಅಂದರೆ ತಮ್ಮ ಖರ್ಚುಗಳಿಗೆ, ತಮ್ಮ ಕಷ್ಟಗಳಿಗೆ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಆದರೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದಾಗ ಅದನ್ನು ಮುಟ್ಟೋದಕ್ಕೂ ಕೂಡ ಸ್ವಲ್ಪ ಭಯ, ಯೋಚನೆ ಮಾಡ್ತೀವಿ ಅಲ್ವಾ? ಈ ರೀತಿಯ ಇದು ಕೂಡ ಒಂದು ಇಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಎಂಥದೇ ಸಂದರ್ಭದಲ್ಲೂ ಕೂಡ ನಾವು ಆ ದೇವ್ರ ಪಕ್ಕ ಇರತಕ್ಕಂಥ ಅಮೌಂಟನ್ನು ಮುಟ್ಟೋದಕ್ಕೆ ಭಯ ಪಡ್ತೀವಿ. ಹಾಗಾಗಿ ಅದು ಅಲ್ಲೇ ಶೇಖರಣೆ ಆಗುತ್ತೆ. 1 ವರ್ಷ ಆದ ನಂತರ ನಾವು ಅದನ್ನು ಏನು ಮಾಡ್ತೀವಿ, ಕೌಂಟ್ ಮಾಡಿದಾಗ ಎಷ್ಟಾಗಿದೆ ಅಂತ ನೋಡ್ಕೊಂಡ್ಬಿಟ್ಟು, ಸರಿ ನಾನು ಈ ಥರದ ದೇವರ ಮೂರ್ತಿ ತೊಗೋಬೇಕು ಅಂದ್ಕೊಂಡಿದ್ದೆ, ಅಥವಾ ದೇವರಿಗೆ ಸಂಬಂಧಿಸಿದಂಥ ಪೂಜಾ ಸಾಮಗ್ರಿಯನ್ನು ತೊಗೋಬೇಕು ಅಂದ್ಕೊಂಡಿದ್ದೆ, ಈ ಅಮೌಂಟಲ್ಲಿ ಅದು ಬರುತ್ತಾ ಅಂತ ಫಸ್ಟ್ ಯೋಚನೆ ಮಾಡ್ತೀವಿ. ಅದಾದ ನಂತರ ಬರುತ್ತೆ ಅಂದಾಗ ಅದನ್ನು ಹೋಗಿ ನಾವು ದೇವರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ತೊಗೊಂಡು ಬರ್ತೀವಿ. ಆಮೇಲೆ ಅಕಸ್ಮಾತ್ ಆ ಅಮೌಂಟು ಸಾಲ್ಟೇಜ್ ಆಗುತ್ತೆ ಅಂದಾಗ ನಾವೇನು ಮಾಡ್ಬೋದು, ನಮ್ಮ ಕೈಲಿ ಎಕ್ಸ್ಟ್ರಾ ಅದ್ರ ಜೊತೆ ಹಾಕಿ ತೊಗೊಳ್ಳೋದಾದರೆ ತೊಗೋಬೋದು. ಇಲ್ವಾ ಬೇಡ ಅನ್ನೋದಾದರೆ ನೆಕ್ಸ್ಟ್ ಇಯರ್ವರೆಗೂ ಇದೇ ರೀತಿ ಪ್ರೊಸೀಜರ್ನ ಕಂಟಿನ್ಯೂ ಮಾಡೋದು, ಇದೇ ರೀತಿ ಪೂಜೆ ಮಾಡ್ತಾ ಹೋಗೋದು. ಈ ರೀತಿ ಮಾಡಿದಾಗ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಕೂಡ ಕಂಡು ಬರಲ್ಲ. ಆಮೇಲೆ ನಾನು ಮಹಿಳೆಯರಿಗೆ ಅಸಮಾಧಾನ ಆಗ್ತಾ ಇರುತ್ತೆ ಕೆಲವರಿಗೆ. ನಾನು ತುಂಬ ಜನರು ನೋಡಿದ್ದೀನಿ, ನನಗೆ ಈ ರೀತಿ ಪೂಜೆ ಮಾಡೋದಕ್ಕೆ ಇಷ್ಟ, ಅಥವಾ ಆ ರೀತಿ ಮೂರ್ತಿಗಳನ್ನು ತಗೊಳ್ಳೋದಕ್ಕೆ ಇಷ್ಟ, ನನಗೂ ಈ ರೀತಿ ಎಲ್ಲ ಮಾಡೋದಕ್ಕೆ ಇಷ್ಟ, ಆದರೆ ಆಗಲ್ಲ ಅನ್ನೋ ಕೆಲವೊಂದು ಮಾತುಗಳನ್ನ ಕೇಳಿರ್ತೀವಿ. ಆಮೇಲೆ ಅವರು ಗಂಡಂದ್ರುಗಳಿಗೆ ಇರ್ಬೋದು, ಅಥವಾ ಮನೆಯಲ್ಲಿರ್ಬೋದು, ಮನೇಲಿ ಯಾರು ಇರ್ತಾರಲ್ಲ ಯಜಮಾನ್ರು, ಅವ್ರಗಳ ಜೊತೆ ಅವಾಗವಾಗ ಕಲಹಗಳು ಮಾಡ್ಕೊತಾ ಇರ್ತಾರೆ. ನನಗಿಷ್ಟ ನೀವು ಕೊಡಿಸ್ತಾ ಇಲ್ಲ, ನನಗಿಷ್ಟ ಈ ಥರ ತರ್ತಾ ಇಲ್ಲ ಅಂತೆಲ್ಲ ಸಮಸ್ಯೆಗಳು ಬರ್ತವೆ. ಈ ರೀತಿ ನಾವು ಸ್ವಲ್ಪ ಯೋಚನೆ ಮಾಡಿ ತಾಳ್ಮೆಯಿಂದ ಈ ರೀತಿ ಟ್ರಿಕ್ಸ್ ಯೂಸ್ ಮಾಡಿದರೆ ಖಂಡಿತವಾಗ್ಲೂ ಯಾರೂ ಕೂಡ
ಅಸಮಾಧಾನ ಮಾಡ್ಕೊಳ್ಳೋದು ಇಲ್ಲ. ಆಮೇಲೆ ತಮಗೆ ಬೇಕಾದಂಥ ದೇವರ ಮೂರ್ತಿಗಳಿರ್ಬೋದು ಅಥವಾ ಮನೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನಿರ್ಬೋದು ಈ ಅಮೌಂಟಿಂದ ತಗೋಬೋದು. ಇಲ್ಲಿ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ, ಆದರೆ ಪ್ರೋಸೆಸ್ ನಿಧಾನ. ಯಾಕಂದರೆ ವಾರಕ್ಕೆ ಒಂದೇ ಸರಿ ನಾವು ಈ ರೀತಿ ಪೂಜೆ ಮಾಡಿ ಅಮೌಂಟನ್ನು ದೇವ್ರ ಮುಂದೆ ಇಡೋದ್ರಿಂದ ವರ್ಷದವರೆಗೂ ಕಾಯಬೇಕಾಗುತ್ತೆ. ಸೊ ಸ್ವಲ್ಪ ತಾಳ್ಮೆ ತೊಗೊಂಡ್ರೆ ಯಾವುದೇ ರೀತಿ ಗೊಂದಲಗಳಿಲ್ಲದೆ, ಅಸಮಾಧಾನಗಳಿಲ್ಲದೆ, ಕಲಹಗಳಿಲ್ಲದೆ ಮನೆಯಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೋಬೋದು ಅನ್ನೋದು ನನ್ನ ಗಮನಕ್ಕೆ ಬಂದಿದ್ದು. ನಾನು ಕೂಡ ಇದೇ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ. ಆಮೇಲೆ ನನಗೆ ಇದನ್ನು ಯಾರು ಹೇಳಿಕೊಟ್ಟಿದ್ದು ಅಂದರೆ ನಮ್ಮ ಚಿಕ್ಕಪ್ಪನ ಹೆಂಡತಿ ಆಂಟಿ, ಅಂದರೆ ಸುನೀತಾ ಆಂಟಿ ಅಂತ, ಅವ್ರು ಹೇಳಿದರು ನನಗೆ ಈ ಟ್ರಿಕ್ಸ್ನ. ಖಂಡಿತವಾಗ್ಲೂ ಈ ಟಿಪ್ಸ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ಮೇಲೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ವಿಡಿಯೋಗಳ್ನ ಇರ್ಬೋದು ಅಥವಾ ಟಿಪ್ಸ್ಗಳನ್ನ ಇರ್ಬೋದು ನಾನು ಶೇರ್ ಮಾಡ್ತೀನಿ. ನಾನು ಮಾಡಿದಂಥ ಎಲ್ಲ ಯೂಸ್ಫುಲ್ ವಿಡಿಯೋಗಳು ನಿಮಗೆ ಆಗಾಗ ಬರಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಈ ಟಿಪ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಸ್ವತಃ ಮನೆಯಲ್ಲಿ ಯೂಸ್ ಮಾಡಿದ್ದೀನಿ. ನನಗೂ ಈ ಅಮೌಂಟ್ ಕಲೆಕ್ಟ್ ಆದಮೇಲೆ ಯಾವ್ಯಾವ ದೇವ್ರ ಮೂರ್ತಿಗಳನ್ನು ತೊಗೋಬೇಕು ಅಥವಾ ದೀಪಗಳನ್ನು ತೊಗೋಬೇಕು, ಬೇರೆ ಈಗ ಕೆಲವರಿಗೆ ಹಿತ್ತಾಳಿದಿರ್ಬೋದು ಅಥವಾ ತಾಮ್ರದಿರ್ಬೋದು, ಬೆಳ್ಳಿದಿರ್ಬೋದು, ಅವರವರ ಶಕ್ತಿ ಅನುಸಾರ ಯಾರಿಗೆ ಏನೇನೆಲ್ಲ ತೊಗೋಬೇಕು ಅಂತ ಅನಿಸುತ್ತಲ್ಲ ಅದು ಖಂಡಿತ ತೊಗೋಬೋದು. ಯಾವುದೇ ರೀತಿಯ ಅಸಮಾಧಾನ ಕೂಡ ಆಗಲ್ಲ, ಮನೆಯಲ್ಲಿ ಕಲಹಗಳು ಕೂಡ ಆಗಲ್ಲ. ಈ ಟಿಪ್ಸ್ನ ಹೇಳ್ಕೊಟ್ಟಾರ ನಮ್ಮ ಆಂಟಿಗಂತೂ ನಾನು ಆಗಾಗ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಿಮಗೂ ಕೂಡ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗಲಿ. ಈ ಸಮಸ್ಯೆನ ತುಂಬ ಜನ ಎದುರಿಸ್ತಾ ಇರ್ತಾರೆ. ಸೊ ಅವ್ರಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.